ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಅನೇಕ ಜೀವರಾಶಿಗಳಿವೆ. ಸೃಷ್ಟಿಕರ್ತನು ನಾನೇ ಆಗಿರುವಾಗ ಅದನ್ನು ರಕ್ಷಿಸುವ ಹೊಣೆಯು ನನ್ನದೇ ಆಗಿದೆ. ನಾನೇ ಲಯ, ನಾನೇ ಕರ್ತೃ, ನಾನೇ ಸರ್ವವು, ನಾನೇ ಸರ್ವಸ್ವವು, ಆದಿಯೂ ನಾನೇ, ಅಂತ್ಯವೂ ನಾನೇ. ಈ ಲೋಕದ ಕಲ್ಯಾಣಕ್ಕಾಗಿ ನಾನು 10 ಅವತಾರಗಳಲ್ಲಿ ಕಾಣಿಸಿಕೊಂಡು ಅವತಾರ ಪುರುಷನೆಂದು ಕರೆಸಿಕೊಂಡಿದ್ದೇನೆ. ನನ್ನೆಲ್ಲ ಅವತಾರಗಳು ಸಮಸ್ತ ಲೋಕದ ಉದ್ಧಾರಕ್ಕಾಗಿ. ಸರ್ವೇ ಜನೋ ಸುಖಿನೋ ಭವಂತು. What the God said that whenever there is crime and everything, I'll come and take the form of a human being and comes avatar, like you have a movie of that, and he will make sure that people live peacefully. Did I get the translation right? Yes. Thank you. This is the demon, right? He's Indra. And he's the God who is supposed to give the boon now to the demon. ನಮಗೆಲ್ಲ ಕಂಟಕನಾಗಿದ್ದ ಆ ಹಿರಣ್ಯಾಕ್ಷ ಸಾವನ್ನಪ್ಪಿದ್ದಾನೆ. ನಮಗೀಗ ಸಂತಸದಿಂದ ಇರಬೇಕು. ನಾರಾಯಣ ನಾರಾಯಣ. ನಾರದರೆ ಬರಬೇಕು, ನಿಮಗೆ ವಂದನೆಗಳು. ಏನೋ ತುಂಬಾ ಸಂತಸದಿಂದ ಇರಬಹುದೆಂಬ ಮಾತುಗಳಾಡುತ್ತಿರುವುದನ್ನು ಕೇಳಿಸಿಕೊಂಡೆ. ಅದೇ ಹಿರಣ್ಯಾಕ್ಷನ ಸಾವಿನಿಂದ ನಮಗೆಲ್ಲ ಸಂತಸ ತಂದಿದೆ ಎಂದು ಹೇಳುತ್ತಿದ್ದೆ. ಅಷ್ಟರಲ್ಲಿ ನೀವು ಬಂದಿರಿ. ತುಂಬಾ ಸಂತಸ ಪಡಬೇಡ ದೇವೇಂದ್ರ. ಹಿರಣ್ಯಾಕ್ಷನ ಅಣ್ಣ ಹಿರಣ್ಯಕಶಿಪು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಿದ್ದಾನೆ, ತನ್ನ ತಮ್ಮನ ಸಾವಿಗೆ ಪ್ರತೀಕಾರ ತಿಳಿಸಿಕೊಳ್ಳಲು. ಹಿರಣ್ಯಕಶಿಪುವಿನ ತಪಸ್ಸನ್ನು ಭಂಗಗೊಳಿಸದಿದ್ದರೆ ನಮಗೆ ತೊಂದರೆ ಉಂಟಾಗುವುದು. ವರುಣ, ವಾಯು, ಇಂದ್ರ, ಈ ಕೂಡಲೇ ನೀವು ಮೂಲಕಕ್ಕೆ ತೆರಳಿ ಆ ಹಿರಣ್ಯಕಶಿಪುವಿನ ತಪಸ್ಸನ್ನು ಭಂಗಗೊಳಿಸಿ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ಓಂ 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 ಬ್ರಹ್ಮದೇವಾಯ ನಮಃ. ಪುತ್ರ ಹಿರಣ್ಯಕಶಿಪು, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ಬ್ರಹ್ಮದೇವನಿಗೆ ನಮೋ ನಮಃ. ಕೇಳಿಕೊ, ನಿನಗೇನು ಬರಬೇಕು? ದೇವ, ನನ್ನ ಅಪೇಕ್ಷೆ ಎಂದರೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಅರಮನೆಯ ಒಳಗಾಗಲಿ ಹೊರಗಾಗಲಿ ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ ಕ್ರಿಮಿಕೀಟ ಸರ್ಪಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ಹಸ್ತ್ರಗಳಿಂದಾಗಲಿ ಸುರ ನರ ರಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಿಂದಾಗಲಿ ನೀ ಸೃಷ್ಟಿಸಿರುವ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸಬೇಕು ತಂದೆ. ತಥಾಸ್ತು. ಧನ್ಯೋಸ್ಮಿ ಧನ್ಯೋಸ್ಮಿ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಲ್ಲಬಲ್ಲ ವೀರನು ಧೀರನು
ಈ ತ್ರಿಭುವನದಲ್ಲಿ ಅವನಾವನಿರುವನು ಅವನಾವನಿರುವನು. ದೇವೇಂದ್ರ, ಕ್ಷಮೆ ಇರಲಿ. ಹಿರಣ್ಯಕಶಿಪುವಿನ ತಪಸ್ಸನ್ನು ಭಂಗಗೊಳಿಸಲು ಸಾಧ್ಯವಾಗಲಿಲ್ಲ. ಛೇ, ನಿಮ್ಮಿಂದ ಯಾವುದೇ ಕಾರ್ಯವೂ ಸಾಧ್ಯವಾಗುವುದಿಲ್ಲ. ಈಗ ನನಗೆ ಉಳಿದಿರುವುದು ಒಂದೇ ದಾರಿ. ಆ ಹಿರಣ್ಯಕಶಿಪುವಿನ ಹೆಂಡತಿ ದಯಾಲು ಗರ್ಭಿಣಿ ಎಂದು ಗೊತ್ತಿದ್ದೆ. ನಾನೇನಾದರೂ ಮಾಡಬೇಕು. ಅವಳಿಗೆ ತೊಂದರೆ ಕೊಟ್ಟರೆ ಅವನಿಗೂ ತೊಂದರೆ ಆಗುತ್ತದೆ. ಸ್ವಾಮಿ, ನೀವೇನು ಹೇಳುತ್ತಿರುವಿರಿ? ಒಬ್ಬ ಅಮಾಯಕ ಗರ್ಭಿಣಿ ಸ್ತ್ರೀಯ ಮೇಲೆ ನೀವು ನಿಮ್ಮ ದರ್ಪ ತೋರಿಸಲು ಹೋಗುತ್ತೀರಿಯೇ? ಒಬ್ಬ ಸ್ತ್ರೀಯಾಗಿ ನಾನಿದನ್ನು ಖಂಡಿಸುತ್ತೇನೆ. ನಾನು ಈಗ ಯಾರ ಮಾತನ್ನು ಕೇಳುವ ಸಂಯಮವಿಲ್ಲ. ಇಂದ್ರದೇವ, ಈ ಹೊತ್ತಿನಲ್ಲಿ ನೀವು ನಮ್ಮ ಅರಮನೆಯಲ್ಲಿ ಏನು ಮಾಡುತ್ತಿರುವಿರಿ? ನನ್ನ ಪತಿಯು ಇಲ್ಲದ ಸಮಯದಲ್ಲಿ ನೀವು ಬಂದಿರುವುದು ಔಚಿತ್ಯವಲ್ಲ. ಔಚಿತ್ಯ? ಒಳ್ಳೆಯ ಸಮಯ ನೋಡಿ ಬರುವ ಕಾಲ ಇದಲ್ಲ. ಆ ನಿನ್ನ ಪತಿದೇವ ಬ್ರಹ್ಮದೇವನಿಂದ ವರ ಪಡೆದಿದ್ದಾನೆ. ಅವನಿಗೆ ತೊಂದರೆ ಉಂಟು ಮಾಡದಿದ್ದರೆ ನನಗೆ ತೊಂದರೆ ಆಗುವುದು. ನಿನಗೆ ತೊಂದರೆ ಕೊಟ್ಟರೆ ಅವನು ತೊಂದರೆ ಅನುಭವಿಸುತ್ತಾನೆ. ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಆ ನನ್ನ ವೈರಿಯ ಕುಡಿಯನ್ನು ಹೊಸಕಿ ಹಾಕಿದರೆ ಅವನು ದುರ್ಬಲನಾಗುತ್ತಾನೆ. ಇಂದ್ರದೇವ, ನಿಲ್ಲು ಇಂದ್ರದೇವ, ಇದೇನು ಮಾಡುತ್ತಿರುವೆ ನೀನು? ಇನ್ನು ಲೋಕವನ್ನೇ ಕಾಣದ ಮಗುವನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ಸಾಯಿಸುವುದು ಮಹಾ ಅಪರಾಧ. ಅಷ್ಟಕ್ಕೂ ಈ ಮಗು ಜನಿಸಿದರೆ ನಿನಗೇ ಒಳ್ಳೆಯದು. ಈ ಲೋಕ ಕಲ್ಯಾಣಕ್ಕಾಗಿ ಜನಿಸುತ್ತಿರುವ ಈ ಮಗು ನಿನಗೆ ಕಂಟಕನಾಗುವುದಿಲ್ಲ, ಬದಲಿಗೆ ಅವನ ತಂದೆಗೆ ಕಂಟಕನಾಗುತ್ತಾನೆ. ನೀನಿಲ್ಲಿರಬೇಡ, ಕೂಡಲೇ ಹೊರಡು, ಎಲ್ಲಾದರೂ ಹೋಗಿ ಅವಿತುಕೋ. ನೊಡಲ ಸಿಗಿದು ಬಿಸುಡುತ್ತ ಆ ಚಕ್ರ ಕಡಿದು ಮುರಿದು ಎಸೆಯುತ್ತ ಆ ನಿನ್ನ ಗದೆ ಪುಡಿ ಪುಡಿ ಮಾಡಿ ಆ ಹಾಲ ಕಡಲ ಕಣದಿ ಕುಡಿಯುತ್ತ ಆ ಶೇಷ ನೊಡಲ ಸಿಗಿದು ಬಿಸುಡುತ್ತ ಆ ಚಕ್ರ ಕಡಿದು ಮುರಿದು ಎಸೆಯುತ್ತ ಆ ನಿನ್ನ ಗದೆ ಪುಡಿ ಪುಡಿ ಮಾಡಿ ಶಿವನು ಹೆದರುತ್ತಿರೆ, ಬ್ರಹ್ಮದ ಬರುತ್ತಿರೆ, ಸುರರು ನಡುವುದಿರೆ, ನರರು ಅರುತ್ತಲಿರೆ, ಕಣ್ಣಲ್ಲಿ ರೋಷದ ಬೆಂಕಿಯ ಚಲ್ಲಿ ಫಲ ಫಲ. ನಾನೀಗ ಸಿಗಿದ ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋದ ನಾರಾಯಣ ನಾರಾಯಣ. ಎಲ್ಲ ವಿವೇಕಿ, ಯಾವನವನು ನಾ ಇಲ್ಲಿರುವುದನ್ನು ತಿಳಿಯದೆ ಆ ನನ್ನ ವೈರಿಯ ನಾಮಸ್ಮರಣೆ ಮಾಡುತ್ತಿರುವುದು? ಏ ನಾರದ, ಪಾಪ ಈ ಬಡದೋಗಿ ನಾರದ ನಮ್ಮ ಆರ್ಭಟವನ್ನು ನೋಡಿ ಕೇಳಿ ಅದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದ. ಹಿರಣ್ಯಕಶಿಪು, ನಿನಗೊಂದು ಸಂತಸದ ಸುದ್ದಿ. ನೀನು ತಂದೆ ಆಗಿರುವೆ. ನಿನ್ನ ಪತ್ನಿ ಕಯಾದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಎಂತಹ ಸಿಹಿ ಸುದ್ದಿ ನಾರದರೆ! ನಾವೀಗಲೇ ನಮ್ಮ ಅರಮನೆಗೆ ಹೋಗಿ ನಮ್ಮ ಮಗುವನ್ನು ನೋಡಬೇಕಾಗಿದೆ. ಹಿರಣ್ಯಕಶಿಪು, ನೀನೀಗ ಹೋಗಬೇಕಾಗಿರೋ ಅರಮನೆಗೆ ಅಲ್ಲ, ನಿನ್ನ ತಂದೆ ತಾಯಿಯರ ಆಶ್ರಮಕ್ಕೆ. ನಿನ್ನ ಪತ್ನಿ ಕಯಾದು ಅಲ್ಲಿಯೇ ಇರುವಳು. ಬಹಳ ಮುದ್ದಾಗಿದ್ದಾನೆ, ಬಹಳ ಮುದ್ದಾಗಿದ್ದಾನೆ. ಅಮ್ಮ, ಈ ನಿಮ್ಮ ಮಗ ನಮ್ಮ ವಂಶವನ್ನೇ ಬೆಳಗುವ ಗಂಡು ಮಗುವಿಗೆ ತಂದೆಯಾಗಿದ್ದಾನೆ. ನನಗೆ ಆಶೀರ್ವಾದ ಮಾಡುತ್ತಾಯಿ. ಚಿರಂಜೀವಿಯಾಗಿ
ಹೇಗೋ ನಾವು ಅರಮನೆಗೆ ಹೋಗುತ್ತಿದ್ದೇವೆ, ನೀವು ನಮ್ಮೊಂದಿಗೆ ಬನ್ನಿ. ದೈವದ ಪ್ರೇರಣೆ ಇದ್ದರೆ ಖಂಡಿತವಾಗಿಯೂ ಬರುತ್ತೇವೆ. ಆದರೆ ಅಲ್ಲಿಯವರೆಗೂ ನಾವು ಇಲ್ಲಿಯೇ ಇರುತ್ತೇವೆ. ಅದು ಸರಿಯೇ. ನಿಮಗೆ ಯಾವಾಗ ನಮ್ಮ ಅರಮನೆಗೆ ಬರಬೇಕೆನ್ನಿಸುತ್ತದೆಯೋ ಆಗಲೇ ಬನ್ನಿ. ಆದರೂ ನನಗೊಂದು ಅನುಮಾನ, ಅಲ್ಲೊಂದು ಭವ್ಯ ಅರಮನೆ ಇರುವಾಗ ಈ ನನ್ನ ಮಡದಿ ಈ ಗುಡಿಸಲಲ್ಲೇಕೆ ನನ್ನ ಮಗುವಿಗೆ ಜನ್ಮ ನೀಡಿದ್ದಾಳೆ? ಆ ಕಪಟಿ ಇಂದ್ರ ನಿನ್ನ ಮಗುವನ್ನು ಕೊಲ್ಲಲು ಬಂದಿದ್ದನು. ಆಗ ನಾರದರು ಬಂದು ಅವನನ್ನು ತಡೆದು ನನ್ನ ಸೊಸೆಯನ್ನು ಇಲ್ಲಿಗೆ ಕರೆತಂದರು. ಏ ಇಂದ್ರ, ನಿನಗೆ ನನ್ನನ್ನು ಎದುರಿಸುವ ಧೈರ್ಯವಿರಲಿಲ್ಲವೋ? ನೀ ಎಲ್ಲೇ ಅವಿತಿರು, ಅಗಲಗಿಗಳ ಪಾತಾಳ ತಳತಳದಲ್ಲಿದ್ದರು ನಿನ್ನನ್ನು ಹುಡುಕಿ ನಿನ್ನನ್ನು ಕೊಲ್ಲದೆ ಹೋದರೆ ನಾನು ದಾನವ ಶ್ರೇಷ್ಠನೇ ಅಲ್ಲ. ಈಗ ನಿನ್ನೊಂದಿಗೆ ಯುದ್ಧವನ್ನು ಸಾರುತ್ತೇನೆ. ಸಮಾಧಾನ ಮಾಡಿತು ಹಿರಣ್ಯಕಶಿಪು. ನೀನೀಗ ಮಾಡಬೇಕಾಗಿರುವುದು ನಿನ್ನ ಮಗುವಿನ ನಾಮಕರಣವೇ ಹೊರತು ಯುದ್ಧವನ್ನಲ್ಲ. ನಿನ್ನ ಮಗು ಮತ್ತು ಹೆಂಡತಿಯನ್ನು ಅರಮನೆಗೆ ಕರೆದೊಯ್ಯು. ನಾರದರೆ, ನಾವು ಇಲ್ಲದೆ ಆ ಸಮಯದಲ್ಲಿ ನೀವು ನನ್ನ ಕುಟುಂಬವನ್ನು ರಕ್ಷಿಸಿದ್ದೀರಿ. ನೀವೇ ನನ್ನ ಮಗುವಿಗೊಂದು ಹೆಸರಿಟ್ಟು ಬಿಡಿ. ನಿಶ್ಚಯಂತೆ ಆಗಲಿ. ಪ್ರಹ್ಲಾದ, ಪ್ರಹ್ಲಾದ, ಪ್ರಹ್ಲಾದ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಯಾರದು ಯಾರದು ಈ ನನ್ನ ಅರಮನೆಯಲ್ಲಿ ಆ ನನ್ನ ವೈರಿಯ ನಾಮಸ್ಮರಣೆ ಮಾಡುತ್ತಿರುವುದು? ಪಿತಾಶ್ರೀ, ಹರಿನಾಮಸ್ಮರಣೆಯೊಂದೇ ನಮ್ಮನ್ನು ಉದ್ಧಾರ ಮಾಡುವುದು. ಈ ಜಗತ್ತಿನಲ್ಲಿ ಎಲ್ಲವೂ ಅವನೇ ಆಗಿರುವಾಗ ಅವನ ನಾಮಸ್ಮರಣೆ ಮಾಡದಿದ್ದರೆ ಅದು ತಪ್ಪಲ್ಲವೇ? ಕುಮಾರ, ಆ ವಿಷ್ಣು ನಮ್ಮ ವಂಶದ ಶತ್ರು. ಅವನನ್ನು ಈ ಅರಮನೆಯಲ್ಲಿ ಸ್ಮರಿಸಬೇಕಾಗಿರುವುದು ದ್ವೇಷದಿಂದಲೇ ಹೊರತು ಭಕ್ತಿಯಿಂದಲ್ಲ. ನೀನು ನನ್ನ ಮಗನೆಂದು ನಿನಗೆ ಬಾಯಿ ಮಾತಲ್ಲಿ ಹೇಳುತ್ತಿದ್ದೇನೆ. ನೀನಲ್ಲದೆ ಇದನ್ನು ಬೇರೆ ಯಾರಾದರೂ ಹೇಳಿದ್ದರೆ ಇಷ್ಟರಲ್ಲಿ ಅವರ ಶಿರಚ್ಛೇದನವಾಗಿ ಬಿಡುತ್ತಿತ್ತು. ಕಯಾದು, ನಿನ್ನ ಮಗನಿಗೆ ಒಮ್ಮೆ ಕೂರಿಸಿಕೊಂಡು ಬುದ್ಧಿ ಮಾತನ್ನು ಹೇಳು. ಇದೊಮ್ಮೆ ನನ್ನ ಮಗನನ್ನು ಕ್ಷಮಿಸಿಬಿಡಿ ಮಹಾಸ್ವಾಮಿ, ನಾನು ಅವನಿಗೆ ಬುದ್ಧಿ ಹೇಳುತ್ತೇನೆ. ನಾರಾಯಣ ಹರಿ ನಾರಾಯಣ. ನಾನಾರು? ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿದ್ದಲೇ ವಿಧಿ ಬರಹವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಹಟ್ಟಾಸವನ್ನು ಸುಟ್ಟು ಆದಿತ್ಯರ ಹಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ, ಇದೊಂದು ಬದುಕೆ, ಇದೊಂದು ಜನ್ಮವೇ? ಎಂತಹ ದುರ್ವಿಧಿ, ಎಂತಹ ದುರ್ವಿಧಿ! ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನನ್ನು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನನ್ನು ಸಾವು ಬಾರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತ ಮಾಡಿದೆ. ಇದಕ್ಕೆಲ್ಲ ಕಾರಣ ಅವನೇ, ಆ ದುಷ್ಟನೇ. ಏರಬೇರವೋ ಹೈ, ವಂಚಕಿ, ಕಪಟಿ. ನೀನು ಪುರುಷೋತ್ತಮನೇ ಆಗಿದ್ದರೆ, ನಿನ್ನಲ್ಲಿ ಗಂಡುಸ್ತನ ಇದ್ದರೆ ಬಾ, ಬಂದಿ ಇಲ್ಲಿ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ಪಿತಾಶ್ರೀ, ಏಕೆ ಚಿಂತಿತರಾಗಿದ್ದೀರಿ?
ಬಂದೆಯ ಕುಮಾರ, ನನ್ನ ಜೀವನದ ಸಂತೋಷವನ್ನು ಕಸಿದುಕೊಂಡು ಹೇಗೆ ಚಿಂತಿತನಾಗಿರುವೆಂದು ಕೇಳುತ್ತಿರುವೆಯಾ? ಪೂಜ್ಯ ತಂದೆಗೆ ನನ್ನಿಂದ ನೋವುಂಟಾಗಿದೆಯೇ? ಇದು ಸರಿಯಲ್ಲ. ನಾನು ನಿಮಗೆ ಸಂತೋಷವನ್ನು ತರಬೇಕೇ ಹೊರತು ನೋವು ನೀಡುವುದು ತರವಲ್ಲ. ಹಾಗಾದರೆ ಆ ಹರಿನಾಮ ಸ್ಮರಣೆ ಮಾಡುವುದನ್ನು ಬಿಡಬೇಕು. ಅದಾಗದು ತಂದೆ. ಕಾರಣ? ಎಲ್ಲೆಲ್ಲಿಯೂ ನೆಲೆಸಿರುವ ಆ ಶ್ರೀಹರಿಯನ್ನು ನೆನೆಯದಿದ್ದರೆ ಅದು ತಪ್ಪು. ಎಲ್ಲೆಲ್ಲಿಯೂ ನೆಲೆಸಿರುವನೇ ಆ ನಿನ್ನ ಶ್ರೀಹರಿ? ಎಲ್ಲೆಲ್ಲಿಯೂ ನೆಲೆಸಿರುವನು. ಹಾಗಾದರೆ ನನ್ನಲ್ಲಿ ಇರುವನೇ? ನಿಮ್ಮಲ್ಲಿಯೂ ಇರುವನು. ನಿನ್ನಲ್ಲಿ? ನನ್ನಲ್ಲಿಯೂ ಇರುವನು. ನಿನ್ನಲ್ಲಿ ಇದ್ದರೂ ಇರಬಹುದು. ಈ ಅರಮನೆಯಲ್ಲಿ? ಇಲ್ಲಿಯೂ ನೆಲೆಸಿರುವನು. ಈ ಕಂಬದಲ್ಲಿ? ಅಲ್ಲಿಯೂ ನೆಲೆಸಿರುವನು. ಈ ಕಂಬದಲ್ಲಿ? ಅಲ್ಲಿಯೂ ನೆಲೆಸಿರುವನು. ಈ ಕಂಬದಲ್ಲಿ? ಅಲ್ಲಿಯೂ ನೆಲೆಸಿರುವನು. ಹಾಗಾದರೆ ಆ ಕಂಬದಲ್ಲೂ ಇದ್ದೇ ಇರುವನು ಆ ನಿನ್ನ ಶ್ರೀಹರಿ. So if you guys notice, he was killed in the lap, not on the ground, not in the sky, but in the lap, and he was killed not by any weapon, but the nails, the claws of the tiger. That's what this entire thing is. Thank you guys, amazing, thank you. That was a great